ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 1995ರಲ್ಲಿ 50 ರೂಪಾಯಿಯಿಂದ ಆರಂಭವಾದಂತಹ ಪೌರ ಕಾರ್ಮಿಕ ವೃತ್ತಿ ಈಗ ಶೇಷಪ್ಪಣ್ಣ ಏನು ಬಂಟ್ವಾಳದ BC ರೋಡ್ನಲ್ಲಿ ಈಗ ಫೇಮಸ್ ಆಗಿರುವಂತಹ ಪೌರ ಕಾರ್ಮಿಕ ಶೇಷಪ್ಪಣ್ಣ ಏನಿದ್ದಾರೆ ಅವರು ಕಾರ್ನ ಕ್ರೇಜ್ ಅಂದರೆ ಫಾರ್ಚುನರ್ ಕಾರ್ ತೆಗೆದುಕೊಂಡು ಒಂದು ಉತ್ತಮ ಜೀವನ ಕಟ್ಕೊಳ್ಳುವಂತಹ ಲೆವೆಲ್ಗೆ ಬಂದಿರುವಂಥದ್ದು. ಸದ್ಯಕ್ಕೆ ಇವಾಗ ಕಾರ್ನಲ್ಲಿ ಬಂದು ಕ್ಲೀನ್ ಮಾಡ್ತಾರೆ ಅಂತಲೇ ಫೇಮಸ್ ಆಗಿರೋ ಶೇಷಪ್ಪಣ್ಣ TV9 ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಶೇಷಪ್ಪಣ್ಣ, ಇವಾಗ 1995ರಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಇಲ್ಲಿವರೆಗೂ ಬೆಳೆದಿದ್ದೀರಾ. ಸೊ ಹೇಗೆ ಈ ಜರ್ನಿ ಅಂತ? ಜನರಲ್ಲಿ ನಾವು ಸಣ್ಣ ಆಗಲಿರುವಾಗ ಇದಕ್ಕೆ ಕೆಲಸಕ್ಕೆ ಸೇರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನೇತಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಿದ್ದೇನೆ. ಅವಾಗ ಈಗ ದೊಡ್ಡ ಗಾಡಿಯಲ್ಲಿ ಬರ್ತಾನೆ ಅಂತೇಳಿ ಎಲ್ಲ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದನ್ನು ನಮಗೆ ಖುಷಿ. ಅದು ನಾವು ದುಡಿದು ಕಷ್ಟಪಟ್ಟು ಮಾಡಿದ ಸಂಪಾದನೆಯಲ್ಲಿ ಹಣ ಮಾಡಿ ತೆಗೆದದ್ದು ಗಾಡಿ. ಈಗ ನಿಮಗೆ ಕಾರ್ ಅಂದರೆ ಕಾರ್ ಕ್ರೇಜ್ ಯಾವ ಥರ ಅಂತೇಳಿ, ಎಷ್ಟು ಕಾರ್ಗಳಿತ್ತು ಮೊದಲೆಲ್ಲ? ಈ ಥರ ಈ ಫಾರ್ಚುನರ್ ಕಾರ್ನೇ ತಗೊಳ್ಬೇಕು ಅಂತ ಯಾಕೆ ಅನ್ನಿಸ್ತು? ಶುರುವಿಗೆ ಆಲ್ಟೋ ಇತ್ತು, ಆಮೇಲೆ ಓಮಿನಿ ಮಾಡಿದೆ, ಆಮೇಲೆ ಶಿಫ್ಟ್ ಮಾಡಿದೆ. ಒಂದೊಂದೇ ಗಾಡಿ 1-2 ವರ್ಷ ಇಡುವುದು ಕೊಡುವುದು. ಹಾಗೆ ಒಂದು 2 ಗಾಡಿ ಇತ್ತು, ಸ್ಕಾರ್ಪಿಯೋ ಮತ್ತು ಆಲ್ಟೋ. ಅದನ್ನು ಕೊಟ್ಟು ಇದನ್ನು ಪರ್ಚೇಸ್ ಮಾಡಿ ತೆಗೆದವು ಮಗ ಮತ್ತು ನಾನು. ಇವಾಗ ಅವಾಗಿಂದ ಇದೇ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಯಾವ ರೀತಿ ನಿಮ್ದು ಆದಾಯದ ಮೂಲ ಏನಾದರೂ ಬೇರೆ ಉಂಟಾ, ಹೇಗೆ? ಬೇರೆ ಏನಿಲ್ಲ, ಇದರ ಕೆಲಸ ಆದಮೇಲೆ ಒಂದೊಂದು ಪಂಚಾಯತಿಯಲ್ಲಿ ಒಂದು ನೀರು ಬಿಡುವ ಕೆಲಸ ಉಂಟು, ಅದು ಮಗ ಇದು ಮಾಡ್ತಾನೆ. ಮತ್ತು ಕೂಲಿ ಕೆಲಸಕ್ಕೆಲ್ಲ ಹೋಗ್ತೇನೆ ಮಧ್ಯಾಹ್ನ ಮೇಲೆ. ಹೌದು, ಕೆಲಸ ಮಾಡ್ತೇನೆ. ಸೊ ಇವಾಗ ಕಾರ್ ತಗೊಂಡ ಮೇಲೆ ಅಂದರೆ ಈಗ ಆ ಕಾರ್ ತಗೊಂಡ್ಮೇಲೆ ಈಗ ಎಲ್ಲರೂ ಅಂದರೆ ನೀವು ಅಲ್ಲಿಂದ ಕಾರಲ್ಲೇ ಕೆಲವೊಂದು ಟೈಮ್ ಬಂದು ಕ್ಲೀನ್ ಮಾಡ್ತೀರಿ ಅಂತೆಲ್ಲ ಈಗ ಗೊತ್ತಾಗ್ತಾ ಇರುವಂಥದ್ದು. ಉಳಿದ ಪೌರ ಕಾರ್ಮಿಕರುಗಳಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಾನು ನಮ್ಮ ಪೌರಕರಿಗೆ, ನಮ್ಮ ಕೆಲಸದವರಿಗೆ ಹೇಳೋದು, ನನ್ನನ್ನು ನೋಡಿ ನೀವು ಸಹ ಕಲಿಬೇಕು. ಕುಡಿಯುವ ಚಟ ಇದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ಒಳ್ಳೆ ರೀತಿಯಲ್ಲಿ ಇಡಬೇಕಂತ ಹೇಳಿ ನಾವು ಬಯಸುವುದು. ನಾವು ಕೇಳ್ಪಟ್ವಿ ನಿಮಗೂ ಸಾಕಷ್ಟು ಕುಡ್ತಾ ಚಟ ಇತ್ತು, ಅದಾದಮೇಲೆ ಬಿಟ್ಟು ಅದನ್ನೆಲ್ಲ ಮಾಡಿದ್ರಿ ಅಂತ. ಅದು ಯಾವ ರೀತಿ ಬದಲಾವಣೆ ಆಗಿತ್ತು? ನಾನು ನನ್ನೊಂದು ಬಂಡೋಲ ಪೊಲೀಸ್ ಸ್ಟೇಷನಲ್ಲಿ SI ಇದ್ದರು, ಬೆಲಿಯಪ್ಪ ಅವರು ಹೇಳಿದರು, ಕುಡಿದನ್ನು ಬಿಡು ಶೇಷಪ್ಪ, ಅದರ ಪುರಸಭೆಯವರು ಕುಡಿತಾರೆ, ಆದರೆ ನೀನು ಸ್ವಲ್ಪ ಅದನ್ನು ಕಡಿಮೆ ಮಾಡಿ ಅದನ್ನು ಬಿಟ್ಟು ಬಿಡು, ಒಳ್ಳೆಯದೇ ಆಗ್ತಿ. ಇನ್ನು ಮಾತು ಕೇಳುವಾಗ ಒಳ್ಳೆ ಹುಡುಗ ಅಂತ ಕಾಣ್ತದೆ, ಬಿಟ್ಟು ಬಿಡು ಅಂತ ನಾನು ಅವತ್ತಿಗೆ ಬಿಟ್ಟು ಬಿಟ್ಟಿದ್ದೇನೆ. ಈಗ ಸ್ವಲ್ಪನೂ ಕುಡಿಯಲ್ಲ ಇವಾಗ? ಇಲ್ಲ, ಈಗ ಕುಡಿದನ್ನು ಬಿಟ್ಟು ನಾನು 20 ವರ್ಷ ಆಯಿತು. 20 ವರ್ಷದಿಂದ ಸಾಕಷ್ಟು ಕೆಲಸದಲ್ಲೇ ತೊಡಗಿಸ್ಕೊಂಡಿದ್ರೆ ಅದರ ಪ್ರತಿಫಲ ಈ ಥರ ಕಾರ್ ತಗೊಂಡದು ಈ ಥರದ್ದೆಲ್ಲ ಅಂತ. ಅದರ ಪ್ರತಿಫಲದಿಂದ ಕಾರೆಲ್ಲ ಇದೆಲ್ಲ ತಗೊಂಡದು. ಮತ್ತು ಮನೆಯಲ್ಲಿ ದೇವರದೆಲ್ಲ ಅದನ್ನು ಮುಂಚೆ ನಾನು ಸರಿ ಮಾಡಿದೆ. ಅದನ್ನು ಸರಿ ಮಾಡಿದೆಲ್ಲ ಒಂದು ಜನರಾಗಿ ಇದ್ದೇನೆ, ಅದೇ ನಮಗೆ ಖುಷಿ. ಈ ಫ್ಯಾಮಿಲಿ ಏನು, ಎಷ್ಟು ಜನ ಮಕ್ಕಳು? ಫ್ಯಾಮಿಲಿ ಎಲ್ಲ ಏನು? 3 ಮಕ್ಕಳು, ಒಂದು ಹೆಂಡತಿ. 3 ಮಕ್ಕಳಲ್ಲಿ ಒಬ್ಬ ದೈವನಾರ್ಥಕ್ಕೆ ಹೋಗ್ತಾನೆ, ದೊಡ್ಡ ಮಗಳು ಕೆಲಸಕ್ಕೆ ಹೋಗ್ತಾಳೆ, ಸಣ್ಣವಳು ಕಾಲೇಜಿಗೆ ಕಳೀತಿದ್ದಾಳೆ. ಈಗ ವೆಹಿಕಲ್ಗಳು, ವಾಹನಗಳು ಅಂತ ಹೇಳಿದರೆ ಮನುಷ್ಯರ ಅವಶ್ಯಕತೆ, ಅವರಿಗೆ ಬೇಕಾದಂಥ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಅವರ ಅವಶ್ಯಕತೆಗೆ ತಕ್ಕನಾಗಿ ತಗೊಳ್ತಾರೆ. ನಿಮಗೆ ಒಂದು ಹೈ ಎಂಡ್ ಕಾರು, ದೊಡ್ಡ ಕಾರ್ನೇ ತಗೊಳ್ಬೇಕು ಅನ್ನೋ ಏನಾದ್ರು ಕ್ರೇಜ್ ಉಂಟಾ? ಯಾವ ಥರ ಕ್ರೇಜ್ ಅಂದರೆ ಅದೇ ಮಗ ಇದು ಸಣ್ಣ ಸಣ್ಣ ಗಾಡಿ ಎಲ್ಲ ಬಿಟ್ಟು ಆಯ್ತಲ್ಲಪ್ಪ ನಮ್ಮ ಲೈಫಲ್ಲಿ, ಇನ್ನೊಂದು ದೊಡ್ಡ ಗಾಡಿಯಲ್ಲಿ ನಾವು ತೆಗೆಯುವ, ಹೇಗಾದರೂ ಕಷ್ಟಪಟ್ಟು ತೆಗೆದದ್ದು. ಇನ್ನೂ ಸಹ ಅಷ್ಟೇ, ಏನಾದರೂ ಮಾಡಿ ಸಾಲ ಮೂಲ ಮಾಡಿ ಏನಾದರೂ ಅದನ್ನು ತೆಗೆಯುವ ಅಂತೇಳಿ ಒಂದು ಸಣ್ಣ ಬ್ಯಾಂಕ್ ಲೋನ್ ಎಲ್ಲ ಮಾಡಿ ತೆಗೆದದ್ದು. ಈಗ ಬ್ಯಾಂಕ್ಲೆಲ್ಲ ಲೋನ್ ಮಾಡಿ ತಗೊಂಡಿದ್ದಾರೆ? ಬ್ಯಾಂಕಲ್ಲೆಲ್ಲ ಲೋನ್ ಮಾಡಿ ತಗೊಳ್ಳೋದು. ನಿಜವಾಗ್ಲೂ ನೀವು ಸಾಕಷ್ಟು ಜನರಿಗೆ ಒಂದು ಇನ್ಸ್ಪಿರೇಷನ್. ಅಂದರೆ ಎಷ್ಟೋ ಜನ ಪೌರ ಕಾರ್ಮಿಕರು ಇರ್ತಾರೆ, ಅವರೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ನು. ಸೊ ಥ್ಯಾಂಕ್ ಯು TV9 ಜೊತೆ ಮಾತಾಡೋದಕ್ಕೆ. ಸೊ ಇದು ಶೇಷಪ್ಪಣ್ಣ ಹೇಳಿರೋ ಮಾತುಗಳು. ಅಂದರೆ ಪೌರ ಕಾರ್ಮಿಕರು ಅಂತ ಹೇಳಿದರೆ ಕುಡಿಯೋವಂಥದ್ದು ಮತ್ತು ಬೇರೆ ಬೇರೆ ಚಟಗಳಿಗೆ ದಾಸರಾಗಿರುವಂಥದ್ದು. ಮತ್ತು ಈ ರೀತಿ ಈಗ ಇದನ್ನೇ ಕಾಣ್ತಾ ಇದ್ದು, ಇವರು 20 ವರ್ಷ ಆಗಿದೆ ಕುಡಿತದ ಚಟ ಬಿಟ್ಟಿದ್ರಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿಂದ ಶೇಷಪ್ಪಣ್ಣ ಈಗ ಫಾರ್ಚುನರ್ ಕಾರ್ನಲ್ಲಿ ಓಡಾಡಿಕೊಂಡು ಈ ಒಂದು ಪೌರ ಕಾರ್ಮಿಕ ವೃತ್ತಿಯನ್ನೇ ಮುಂದುವರಿಸ್ತಾ ಇರುವಂಥದ್ದು ನಿಜಕ್ಕೂ ಗ್ರೇಟ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.